ಇಬ್ಬರು ಸೊಸೆಯ ಮುದ್ದಿನ ಅತ್ತೆ ಕಾಂತಂ. ಆದ್ರೆ ಕಾಂತಂಗೆ ಸಣ್ಣ ಸೊಸೆ ಮೇಲೇನೆ ಪ್ರೀತಿ. ಯಾಕೆ ಅಂದ್ರೆ ಅವಳು ಶ್ರೀಮಂತ ಮನೆಯಿಂದ ಸೊಸೆಯಾಗಿ ಬಂದವಳು. ವರದಕ್ಷಿಣೆ ಕೂಡ ತುಂಬಾ ತಂದಿರುವುದರಿಂದ. ದೊಡ್ಡ ಸೊಸೆ ಬಡ ಕುಟುಂಬದಿಂದ ಬಂದಿರುವ ಕಾರಣ ಅವಳನ್ನು ಕೆಲಸದವಳಂಗೆ ನೋಡ್ತಿದ್ರು. ಒಂದು ದಿನ ಇಬ್ಬರು ಸೊಸೆಯಂದಿರು ತುಂಬಾ ಟಯರ್ಡ್ ಆಗಿ ಮಲಗಿರುವುದರಿಂದ ಕಾಂತಂ ಅವಳ ಫ್ಯಾಮಿಲಿ ಡಾಕ್ಟರ್ ಅನ್ನು ಕರೆಸಿ ತೋರಿಸಿದ್ಲು. ಡಾಕ್ಟರ್ ಇಬ್ಬರನ್ನು ಪರೀಕ್ಷೆ ಮಾಡಿ, ನಿಮ್ಮ ಎಲ್ಲರಿಗೂ ಸಂತೋಷದ ವಿಷಯ ಕಾಂತಂ, ಮುಖ್ಯವಾಗಿ ನಿನಗೆ, ನೀವು 2 ಮಕ್ಕಳ ಅಜ್ಜಿ ಆಗ್ತಿದ್ದೀರಾ. ನಿಮ್ಮ ಇಬ್ಬರು ಸೊಸೆಯಂದಿರು ಪ್ರೆಗ್ನೆಂಟ್ ಆಗಿದ್ದಾರೆ ಹಾಗೆ ಹೇಳಿದ್ರು. ಆ ಶುಭ ವಾರ್ತೆಯನ್ನು ಕೇಳಿ 3 ಜನ ತುಂಬಾ ಸಂತೋಷಪಟ್ರು. ಆಹಾ, ಎಷ್ಟು ಸಂತೋಷದ ವಿಷಯ ಹೇಳಿದ್ದೀರಾ ಡಾಕ್ಟರ್. ಈ ವಿಷಯಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೀನಿ. ಸಮಯಕ್ಕೆ ಮನೆಯಲ್ಲಿ ಸ್ವೀಟ್ಸ್ ಕೂಡ ಇಲ್ಲ. ಇದ್ದಿದ್ರೆ ನಿಮ್ ಬಾಯಿಗೆ ಸ್ವೀಟ್ಸ್ ಆಗ್ತಿದ್ದೆ. ನನಗೇನು ಸ್ವೀಟ್ಸ್ ಬೇಕಾಗಿಲ್ಲ, ಆದ್ರೆ ಇಬ್ಬರು ಸೊಸೆಯಂದಿರಿಗೆ ವಿಶ್ರಾಂತಿ ತುಂಬಾ ಮುಖ್ಯ. ಅವರಿಬ್ಬರಿಗೆ ಒಳ್ಳೆ ಫುಡ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನನಗೆ ಹೇಳ್ಬೇಕಾ? ನನ್ನಿಬ್ಬರು ಸೊಸೆಯಂದಿರ್ನ ಕಣ್ಣೊಳಗಿಟ್ಟು ನೋಡ್ಕೋತೀನಿ. ಸರಿ, ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟ್ರು. ಕಾಂತಂ ಡಾಕ್ಟರ್ ಜೊತೆ ಹೊರಗೆ ತನಕ ಬಂದು ಅವ್ರನ್ನ ಕಳ್ಸ್ಕೊಟ್ಲು. ಆಗ ಚಿಕ್ಕ ಸೊಸೆ ನಳಿನಿ ಅತ್ತೆಯ ಬಳಿ ಬಂದು, ಅತ್ತೆ, ಡಾಕ್ಟರ್ ನನಗೆ ರೆಸ್ಟ್ ಬೇಕು ಅಂತ ಹೇಳಿದ್ರಲ್ವಾ, ನಾನು ನನ್ನ ತಂದೆ ತಾಯಿ ಮನೆಗೆ ಹೋಗ್ತೀನಿ. ಅವ್ರು ನನ್ನ ಸ್ವಲ್ಪ ಕೇರ್ ತಗೊಂಡು ನೋಡ್ಕೋತಾರೆ. ನಿನಗೆ ಇಲ್ಲಿ ಏನಮ್ಮ ಕಷ್ಟ ಇದೆ? ನಿನಗೇನ್ ಬೇಕು ಅಂದ್ರೂ ಅವಳಿದ್ದಾಳಲ್ವಾ, ಇಷ್ಟು ದಿನ ಮಾಡ್ತಾ ಇದ್ಲು, ಇನ್ನು ಮುಂದೆ ಕೂಡ ಮಾಡ್ತಾಳೆ. ಅವರು ಕೂಡ ನನ್ನ ಹಾಗೆ ಪ್ರೆಗ್ನೆಂಟ್ ಅಲ್ವಾ, ಆಮೇಲೆ ಕಷ್ಟ ಆಗ್ಬೋದು. ಏನು ಕಷ್ಟ ಆಗಲ್ಲ, ನಾನ್ ನೋಡ್ಕೋತೀನಿ, ನೀನೋಗಿ ರೆಸ್ಟ್ ಮಾಡು ಹೋಗು ಹಾಗೆ ಹೇಳಿ ಚಿಕ್ಕ ಸೊಸೆಯನ್ನು ಕಳ್ಸ್ಕೊಟ್ರು. ಅವಳು ಆ ಕಡೆ ಹೋದ ತಕ್ಷಣ ದೊಡ್ಡ ಸೊಸೆಯಾದ ಲಕ್ಷ್ಮಿ ಅತ್ತೆಯ ಬಳಿ ಬಂದು, ಅತ್ತೆ, ನಾನು ಸ್ವಲ್ಪ ದಿನ ನಮ್ಮ ತಾಯಿ ಮನೆಗೆ ಹೋಗಿ ಬರ್ತೀನಿ. ನನಗೆ ನನ್ನ ತಾಯಿನ ನೋಡ್ಬೇಕು ಅನ್ಸುತ್ತೆ. ನೀನ್ ಈ ಮನೆ ಬಿಟ್ಟು ಹೋದ್ರೆ ಇಲ್ಲಿ ಯಾರು ಕೆಲಸ ಮಾಡೋದು? ನಾನೇನು ಕೆಲ್ಸದೊಳಂಗ್ ಕಾಣಿಸ್ತಾ ಇದ್ದೀನಾ, ಅಥವಾ ಈ ಮನೆ ಯಜಮಾನಿ ಅನ್ಕೊಂಡಿದ್ದೀಯಾ? ಅದಲ್ಲ ಅತ್ತೆ, ಮುಂಚೆ ತರ ಎಲ್ಲ ಕೆಲಸ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ಬೋದು. ಸ್ವಲ್ಪ ದಿನಕ್ಕೆ ಕೆಲ್ಸದವ್ರನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಡೆಲಿವರಿ ಆದ್ಮೇಲೆ 3 ಹೊತ್ತು ನಾನೇ ಕೆಲಸ ಮಾಡ್ತೀನಿ. ಯಾವ ಕೆಲಸದವರು ಈ ಮನೆಗ್ ಬೇಡ. ಪ್ರೆಗ್ನೆಂಟ್ ಆಗಿರುವಾಗ ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮಗು. 2 ಮಕ್ಕಳಿಗೆ ಜೀವ ಕೊಟ್ಟಿದ್ದೀನಿ, ನನಗ್ ಗೊತ್ತಿಲ್ವಾ? ನೀನು ಎಲ್ಲೂ ಹೋಗೋದ್ ಬೇಡ, ಇಲ್ಲೇ ಇರು, ಹೋಗು ಹೀಗೆ ಕೋಪದಿಂದ ಹೇಳಿದ್ಲು. ದೊಡ್ಡ ಸೊಸೆ ಅತ್ತೆಗೆ ಏನು ತಿರುಗಿಸಿ ಮಾತನಾಡದೆ ಅಲ್ಲಿಂದ ಹೋಗ್ತಾ ಇದ್ದಾಗ, ಸರಿ, ಬೆಳಿಗ್ಗೆಯಿಂದ ಸುಸ್ತಾಗ್ತಾ ಇದೆ ಅಂತ ಮಲ್ಕೊಂಡೇ ಇದ್ದೆ ಅಲ್ವಾ, ಹೋಗಿ ಒಂದು ಲೆಮನ್ ಜ್ಯೂಸ್ ಮಾಡಿ ಕುಡ್ದು ಮನೆನ ಒರ್ಸ್ಕೊಂಬಾ ಹಾಗೆ ಅಂತ ಹೇಳಿದ್ಲು. ಲಕ್ಷ್ಮಿ ಲೆಮನ್ ಜ್ಯೂಸ್ ಕೂಡ ಮಾಡದೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಅದರಿಂದ ತುಂಬಾ ಆಯಾಸವಾಗಿ ಹೋಗಿ ಮತ್ತೆ ಮಲ್ಕೊಂಡ್ಲು. ನಳಿನಿ ಕಾಂತಂ ಇಬ್ಬರು ಸೋಫಾ ಮೇಲೆ ಕೂತಿದ್ರು. ಇವಳೇನು ಮನೆನೆಲ್ಲ ಕ್ಲೀನ್ ಮಾಡಿ ಕಣ್ಣಿಗೆ ಕಾಣ್ತಾನೆ ಇಲ್ಲ, ಜ್ಯೂಸ್ ಕೂಡ ಕೊಡ್ಲಿಲ್ಲ. ಬೇಡ ಅತ್ತೆ, ಇಷ್ಟೊಂದು ಕೆಲಸ ಮಾಡಿದ್ರಲ್ವಾ, ಅದಕ್ಕೆ ಟಯರ್ಡ್ ಆಗಿರ್ಬೋದು. ಜ್ಯೂಸ್ ಬೇಕಾದ್ರೆ ನಾನೇ ಹಾಕೋತೀನಿ. ಯಾಕೆ ನಾವು ಮಾಡ್ಬೇಕು? ಅವಳಿಗೆ ಹೇಳಿದ್ರೆ ಅವಳು ಮಾಡ್ತಾಳೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಅವಳ ಮೇಲೆ ಕರುಣೆ ತೋರಿಸಿದ್ರೆ ಹೇಗಮ್ಮ ಹಾಗೆ ಹೇಳಿ ರೂಮಲ್ಲಿರುವ ದೊಡ್ಡ ಸೊಸೆಯನ್ನು ನೋಡ್ಲಿಕ್ಕೆ ಹೋದ್ಲು. ಏನೇ ರಾತ್ರಿ ಇಡೀ ನಿದ್ರೆ ಮಾಡದೆ ಜಾಗರಣೆ ಮಾಡ್ತೀಯಾ? ಹಗ್ಲೆಲ್ಲ ಹೀಗೆ ಆರಾಮವಾಗಿ ನಿದ್ರೆ ಮಾಡ್ತಿದ್ದೀಯಾ? ಕೆಲಸ ಮಾಡಿ ಮಾಡಿ ಸುಸ್ತಾಗ್ತಾ ಇದೆ, ಅದಕ್ಕೇನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ಬಂದು ಮಲ್ಕೊಂಡಿದ್ದೀನಿ. ಹಾಗೇನೆ ಟಯರ್ಡ್ ಅಲ್ಲಿ ಹೋಗಿ 2 ಗ್ಲಾಸ್ ಆಪಲ್ ಜ್ಯೂಸ್ ಮಾಡ್ಕೊಂಬಾ, ಎಲ್ಲ ಸರಿಯಾಗುತ್ತೆ. ಮನೇಲಿ ಯಾವ ಹಣ್ಣು ಕೂಡ ಇಲ್ಲ ಅತ್ತೆ. ಓ ಹೌದಾ, ಒಳ್ಳೇದೇ ಆಯ್ತು. ಹಾಗಾದ್ರೆ ಮಾರ್ಕೆಟಿಗೆ ಹೋಗಿ ಫ್ರೆಶ್ ಆಗಿ ಹಣ್ಣು ತಗೊಂಬಾ ಹೋಗು. ಅತ್ತೆ, ಅಷ್ಟು ದೂರ ಹೋಗ್ಲಿಕ್ಕೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅತ್ತೆ. ಡಾಕ್ಟರ್ ಹೇಳಿದ್ರಲ್ವಾ ರೆಸ್ಟ್ ಮಾಡ್ಬೇಕು ಅಂತ. ಅವ್ರ ಹಾಗೇನಮ್ಮ ಹೇಳೋದು. ಅವ್ರಿಗೇನು ಕೆಲ್ಸ ಇದೆಯಾ? ಇಲ್ವಲ್ಲ. ನನ್ ಮಾತಿಗೆ ಎದ್ರೆದ್ರು ಮಾತಾಡ್ಬೇಡ, ನಾನು ಹೇಳಿದ್ನ ಮಾಡು ಹಾಗೆ ಹೇಳಿ ಕೋಪ ಪಟ್ಲು. ಲಕ್ಷ್ಮಿ ಬಿಸಿಲಲ್ಲಿ ಹೋಗಿ ಜ್ಯೂಸ್ ಮಾಡಿ ಅವರಿಬ್ಬರಿಗೂ ಕೊಟ್ಲು. ಹೀಗೆ ಪ್ರತಿದಿನ ಲಕ್ಷ್ಮಿ ಆ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಕೆಲಸ ಮಾಡದಿರುವ ಕಾರಣ ಅತ್ತೆ ಲಕ್ಷ್ಮಿ ಬಳಿ ಬಂದು, ಇಲ್ಲಿ ನೋಡಮ್ಮ, ಮನೆಯಲ್ಲಿ ವಾಷಿಂಗ್ ಮಿಷಿನ್ ಕೆಲಸ ಮಾಡ್ತಾ ಇಲ್ಲ, ನೀನೋಗಿ ಎಲ್ರ ಬಟ್ಟೆನ ಹೋಗಿ. ಇವಾಗಷ್ಟೇ ಎಲ್ಲ ಕೆಲಸ ಮಾಡಿ ಬಂದಿದ್ದೀನಿ. ಎಲ್ಲ ಕೆಲಸ ನಾನೊಬ್ಳಿಗೆ ಹೇಳ್ತೀರಾ? ನಳಿನಿಗೂ ಸ್ವಲ್ಪ ಕೆಲಸ ಹೇಳ್ಬೋದಲ್ವಾ? ಅವಳು ಯಾಕಿನೇ ಕೆಲಸ ಮಾಡ್ತಾಳೆ? ಅವಳು ರಿಚ್ ಸೊಸೆ, ನೀನು ಬಡ ಸೊಸೆ, ನೀನೇ ಕೆಲಸ ಮಾಡ್ಬೇಕು.
ಏನತ್ತೆ ಹಾಗೆ ಮಾತಾಡ್ತಿದ್ದೀರಾ? ಅದೇ ನನ್ ಜೊತೆ ಹಣ ಇದ್ದಿದ್ರೆ ನನ್ನನ್ನು ಹೀಗೇನೆ ನೋಡ್ಕೊಳ್ತಾ ಇದ್ರಾ? ಹೌದು, ನೀನು ಹಣ ತಗೊಂಬಾ, ನಿನ್ನನ್ನು ಕೂಡ ಇದೇ ರೀತಿ ನೋಡ್ಕೋತೀನಿ ಹಾಗೆ ಅಂತ ಹೇಳಿದ್ಲು. ಆ ಮಾತನ್ನು ದೂರದಿಂದ ನಿಂತ ನಳಿನಿ ಕೇಳ್ಕೊಂಡ್ಲು. ಓಹೋ, ಅತ್ತೆ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಹಣವನ್ನು ನೋಡಿನಾ? ಹಾಗಾದ್ರೆ ನಾನು ಬಡವಿಯಾಗಿದ್ರೆ ಪಾಪ ಅಕ್ಕ ತುಂಬಾ ಕಷ್ಟಪಡ್ತಿದ್ದಾಳೆ. ಈ ಅಕ್ಕನಿಗೆ ಬುದ್ಧಿ ಬರುವ ರೀತಿ ಏನಾದ್ರೂ ಒಂದು ಮಾಡ್ಲೇಬೇಕು, ಇಲ್ಲದಿದ್ರೆ ಅಕ್ಕ ಕಷ್ಟಪಡ್ತಾಳೆ ಹಾಗೆ ಅನ್ಕೊಂಡು ಅಡುಗೆ ಮನೆಗೆ ಹೋಗಿ ಅಲ್ಲಿರುವ ಆಯಿಲ್ ನ ತೆಗೆದು ಕೆಳಗೆ ಎಲ್ಲ ಚೆಲ್ಲಿದ್ಲು. ಅನಂತರ ಅಲ್ಲಿಂದ ಹೊರಟೋದ್ಲು. ಅದೇ ದಾರಿಯಲ್ಲಿ ಬಂದ ಕಾಂತಂ ಕಾಲು ಜಾರಿ ಡಮ್ ಅಂತ ಕೆಳಗೆ ಬಿದ್ದೋದ್ಲು. ಅಯ್ಯೋ ದೇವ್ರೇ, ನನ್ ಸೊಂಟ ಕಾಲು ಮುರಿದೋಯ್ತಪ್ಪ ಹಾಗೆ ಹೇಳ್ಕೊಂಡು ಪಕ್ಕದಲ್ಲಿ ನಿಂತಿದ್ದ ರಿಚ್ ಸೊಸೆಯನ್ನು ನೋಡಿ, ಅಯ್ಯೋ ಏನೇ ಆಗಿ ನಿಂತು ನೋಡ್ತಾ ಇದ್ದೀಯಾ? ನನ್ನ ಬಂದು ಎಪ್ಸೆ, ನನ್ನ ಪ್ರಾಣನೇ ಹೋಗ್ತಾ ಇದೆ. ಅಯ್ಯೋ ಅತ್ತೆ, ಡಾಕ್ಟರ್ ನನ್ನ ಭಾರ ಎತ್ತಬಾರ್ದು ಅಂತ ಹೇಳಿದರೆ, ನನ್ನ ಬಿಟ್ಬಿಡಿ. ಹೀಗೆ ಅತ್ತೆನ ಬಿಟ್ಟು ಅಲ್ಲಿಂದ ಆಚೆ ಹೋದ್ಲು. ಹೊರಗಿನಿಂದ ಅತ್ತೆಯ ಶಬ್ದ ಕೇಳಿ ಒಳಗೆ ಬಂದ ಲಕ್ಷ್ಮಿ ಸೊಸೆ ಅತ್ತೆ ಮೇಲೆ ಕರುಣೆ ತೋರಿಸಿ ಅವರನ್ನು ಎತ್ಕೊಂಡು ಒಳಗೆ ಬಂದ್ಲು. ಹೇಗತ್ತೆ ಬಿದ್ದೋದ್ರಿ? ಸ್ವಲ್ಪ ನೋಡ್ಕೊಂಡು ನಡಿಬೇಕಲ್ವಾ? ಸರಿ ಬನ್ನಿ, ನಿಮ್ನ ಕರ್ಕೊಂಡೋಗಿ ನಿಮ್ಮ ರೂಮಲ್ಲೇ ಬಿಟ್ಟು ಬರ್ತೀನಿ. ಹೀಗೆ ಅವರ ಭುಜವನ್ನು ಗಟ್ಟಿಯಾಗಿ ಇಟ್ಕೊಂಡು ನಡ್ಕೊಂಡು ಒಳಗ್ ಕರ್ಕೊಂಡೋದ್ಲು. ಕಾಲು ಎತ್ತಲಿಕ್ಕೆ ಆಗ್ತಾ ಇಲ್ಲ ಕಣೆ, ತುಂಬಾ ನೋವಾಗ್ತಿದೆ. ನಾನ್ ನಿಮ್ಗೆ ಮದ್ದಾಕಿ ಕೊಡ್ತೀನತ್ತೆ, ಚಿಂತೆ ಮಾಡ್ಬೇಡಿ. ಹೀಗೆ ಅತ್ತೆನ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ಕೈ ಕಾಲಿಗೆ ಅಮೃತಾಂಜನ್ನ ಉಜ್ಜಿ ಕೊಡ್ತಾ ಇದ್ಲು. ಅದನ್ನು ನೋಡಿದ ಕಾಂತಂ ತುಂಬಾ ದುಃಖ ಪಟ್ಕೊಂಡು, ಆ ದೇವ್ರು ಬೇಕು ಬೇಕು ಅಂತಾನೆ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ. ಅದೇನತ್ತೆ ಹಾಗೆ ಹೇಳ್ತಾ ಇದ್ದೀರಾ? ಇಲ್ಲದಿದ್ರು ನೀನು ಎಷ್ಟು ಒಳ್ಳೆಯವಳು. ನಿನ್ನ ನಾನು ಕೆಲ್ಸದವಳಂಗೆ ನೋಡಿ, ನೀನು ಪ್ರೆಗ್ನೆಂಟ್ ಆಗಿದ್ದೀಯ ಅಂತ ಕೂಡ ನೋಡದೆ ನಿನಗೆ ಎಷ್ಟೋ ಕಷ್ಟ ಕೊಟ್ಟೆ. ನನಗೆ ಹೀಗೆ ನಡಿಲೇಬೇಕಾಗಿತ್ತು. ಅಯ್ಯೋ ಅತ್ತೆ, ಹಾಗೆಲ್ಲ ಹೇಳ್ಬೇಡಿ. ಇಲ್ಲಮ್ಮ ಇಲ್ಲ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಚಿಕ್ಕ ಸೊಸೆಯನ್ನು ನಿನ್ನನ್ನು ಒಂದೇ ರೀತಿ ನೋಡದೆ ತಪ್ಪು ಮಾಡ್ಬಿಟ್ಟೆ. ಇನ್ನು ಯಾವಾಗ್ಲೂ ಹಾಗೆ ಮಾಡಲ್ಲ, ನನ್ನ ಕ್ಷಮಿಸು ಲಕ್ಷ್ಮಿ ಹಾಗೆ ಹೇಳಿ ದುಃಖಪಟ್ಲು. ಅದನ್ನು ಗಮನಿಸಿದ ಚಿಕ್ಕ ಸೊಸೆ ಅತ್ತೆಯಲ್ಲಾದ ಬದಲಾವಣೆಯನ್ನು ನೋಡಿ ಸಂತೋಷಪಟ್ಲು. ಆನಂತರ ಅತ್ತೆ ಒಬ್ಬಳು ಕೆಲಸದವಳನ್ನು ಇಟ್ಟುಕೊಂಡು ಇಬ್ಬರು ಸೊಸೆಯಂದಿರ್ನ ಚೆನ್ನಾಗಿ ನೋಡ್ಕೊಂಡ್ರು. ರುದ್ರವರಂ ಎನ್ನುವ ಊರಿನಲ್ಲಿ ಸಾವಿತ್ರಿ ಎನ್ನುವ ಮಹಿಳೆಗೆ ಇಬ್ಬರು ಗಂಡು ಮಕ್ಕಳು ಇದ್ದರು. ದೊಡ್ಡವನು ವ್ಯವಸಾಯವನ್ನು ಮಾಡ್ಕೊಂಡಿದ್ದ. ಚಿಕ್ಕವನು ತುಂಬಾ ಚೆನ್ನಾಗಿ ಓದಿ ಅದೇ ಊರಿನಲ್ಲಿ ಗೌರ್ಮೆಂಟ್ ಕೆಲಸವನ್ನು ಮಾಡ್ತಾ ಇದ್ದ. ಸಾವಿತ್ರಿ ತನ್ನ ಮೊದಲನೇ ಮಗನಿಗೆ ಲಕ್ಷ್ಮಿ ಎನ್ನುವ ಬಡ ಹುಡುಗಿಯನ್ನು ಮದುವೆ ಮಾಡಿಸಿದ್ಲು. ದೊಡ್ಡವನಿಗೆ ಮದುವೆಯಾದ ಸ್ವಲ್ಪ ದಿನದಲ್ಲಿ ಚಿಕ್ಕ ಮಗ ಒಂದು ಶ್ರೀಮಂತ ಹುಡುಗಿಯನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಹಬ್ಬ, ನನ್ನ 2 ಮಕ್ಳಿಗೂ ಹೇಗೋ ಮದುವೆ ಆಯ್ತು. ಇನ್ನು 2 ಸೊಸೆ ಜೊತೆ ಆರಾಮಾಗಿ ಇರ್ಬೋದು ಹಾಗೆ ಅಂತ ಯೋಚನೆ ಮಾಡ್ತಿದ್ದಾಗ ಅವಳ ಚಿಕ್ಕ ಶ್ರೀಮಂತ ಸೊಸೆ ಅವಳ ಮನೆಗೆ ಬಂದ್ಲು. ಬಾಮ್ಮ, ಎಲ್ಲರೂ ಚೆನ್ನಾಗಿದ್ದಾರಾ? ಹಾಗೆ ಅಂತ ಸಾವಿತ್ರಿ ಕೇಳಿದಾಗ ದಿವ್ಯಾ ಏನು ಮಾತನಾಡದೆ ಮನೆಯನ್ನು ನೋಡ್ಕೊಂಡು ಅಡುಗೆ ಮನೆಯೊಳಗೆ ಹೋದ್ಲು. ತಕ್ಷಣ ಅವಳು ಅಡುಗೆ ಮನೆಯಿಂದ ಹೊರಗೆ ಓಡಿ ಬಂದು ತನ್ನ ಗಂಡನ ಜೊತೆ, ಛೀ, ಈ ಅಡಿಗೆ ಮನೆ ಏನು ಇಷ್ಟೊಂದು ಗಲೀಜಾಗಿದೆ? ಅಡಿಗೆ ಮನೆಯೊಳಗೆ ಹೋದ ತಕ್ಷಣ ನನಗೆ ವಾಮಿಟ್ ಬರೋ ರೀತಿ ಆಯ್ತು. ಇನ್ನು 1 ನಿಮಿಷ ಕೂಡ ನಾ ಈ ಮನೇಲಿ ಇರಲ್ಲ. ಅದಲ್ಲಮ್ಮ, ಚಿಕ್ಕ ಮಗನಿಗೆ ಕೆಲಸ ಸಿಕ್ಕಿ ಸ್ವಲ್ಪ ದಿನನೇ ಆಯ್ತು. ಇನ್ನು ಸ್ವಲ್ಪ ದಿನದಲ್ಲಿ ಅವನ್ ಬೇಗ ಮನೆನ ರೆಡಿ ಮಾಡ್ತಾನೆ ಹಾಗೆ ಅಂತ ಸಾವಿತ್ರಿ ಹೇಳಿದಾಗ ದೊಡ್ಡ ಸೊಸೆ ಲಕ್ಷ್ಮಿ ಮನೆಯೊಳಗೆ ಬಂದು, ಸ್ವಲ್ಪ ದಿನ ಇದ್ರೆ ಎಲ್ಲ ಸರಿಯಾಗುತ್ತೆ, ಅಡ್ಜಸ್ಟ್ ಮಾಡ್ಕೋ ದಿವ್ಯಾ. ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು? ನನಗೆ ಈ ರೀತಿ ಅಡ್ಜಸ್ಟ್ ಎಲ್ಲ ಮಾಡ್ಕೊಂಡಿರಕ್ಕಾಗಲ್ಲ. ನಾನು ಶ್ರೀಮಂತ ಮನೆಯಲ್ಲಿ ಹುಟ್ಟಿರೋದು, ಹಾಗೇನೆ ಇರ್ಲಿಕ್ಕಾಗೋದು. ನಾನು ಈ ಮನೆಯಲ್ಲೆಲ್ಲ ಇರೋದಿಲ್ಲ ರೀ. ಬನ್ನಿ, ಪಕ್ಕದ ಮನೆನ ನಾವು ಬಾಡಿಗೆ ತಗೊಂಡು ಅಲ್ಲೇ ಜೀವನನ ಮಾಡೋಣ ಹಾಗೆ ಅಂತ ಅವಳು ಬ್ಯಾಗ್ನ ತಗೊಂಡು ಹೊರಗೋದ್ಲು. ಚಿಕ್ಕ ಮಗ ಕೂಡ ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದ. ಲೇ, ನೀನಾದ್ರೂ ಅವಳಿಗೆ ಬುದ್ಧಿ ಹೇಳೋ. ಅವಳು ರಿಚ್ ಮನೆ ಹುಡುಗಿ, ಅವಳಿಗೆ ಈ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ಲಿಕ್ಕಾಗಲ್ಲ. ನೀವು ಬೇಕಾದ್ರೆ ನನ್ನ ಜೊತೆ ಬಂದು ಇರಿ, ನಾನು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀವು ಮಾಡೋದೆಲ್ಲ ನೋಡಿದ್ರೆ ನನಗೇನು ಸರಿ ಅನಿಸ್ತಾ ಇಲ್ಲ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಹಾಗೆ ಹೇಳಿದ ತಕ್ಷಣ ಚಿಕ್ಕ ಮಗ ಮನೆಯಿಂದ ಹೊರಗೆ ಹೋದ. ಸಾವಿತ್ರಿನೂ ಬೇಜಾರು ಮಾಡ್ಕೊಂಡ್ಲು. ಅತ್ತೆ, ಯಾಕೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಾ? ಅವ್ರ ಪಕ್ಕದಲ್ಲೇ ತಾನೇ ಇದ್ದಾರೆ, ನೀವು ಪದೇ ಪದೇ ಹೋಗಿ ನೋಡ್ಕೊಂಬನ್ನಿ. ನಾನು ಬೇಜಾರು ಮಾಡೋದು ಅದಲ್ಲಮ್ಮ, ನಾವೆಲ್ಲ ಒಂದೇ ಮನೇಲಿ ಒಟ್ಟಿಗೆ ಇರೋಣ ಅಂತ ಯೋಚನೆ ಮಾಡಿದೆ. ಹೀಗೆ ಒಂದು ದಿಢೀರಂತ ಹೊರಗೆ ಹೋಗಿದ್ದು ನಂಗೆ ತುಂಬಾನೇ ಬೇಜಾರಾಗ್ತಿದೆ. ಅದು ಅವ್ರವ್ರ ಇಷ್ಟತ್ತೆ, ನಾವೇನ್ ಮಾಡಕ್ಕಾಗುತ್ತೆ ಹಾಗೆ ಹೇಳಿ ಅಡುಗೆ ಮನೆಯೊಳಗೆ ಹೋಗಿ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿದ್ಲು ಲಕ್ಷ್ಮಿ.
ರಿಚ್ ಸೊಸೆ ಪಕ್ಕದ ಮನೆಯನ್ನೇ ಬಾಡಿಗೆಗೆ ತೆಗೆದು 4 ದಿನ ತುಂಬಾ ಕಷ್ಟಪಟ್ಟು ಮನೆಯನ್ನು ಡೆಕೋರೇಟ್ ಮಾಡಿ ಅಲ್ಲೇ ಸಂಸಾರ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಒಂದು ದಿನ ರಿಚ್ ಸೊಸೆ ಅತ್ತೆನ ನೋಡ್ಲಿಕ್ಕೆ ಅವರ ಮನೆಗೆ ಬಂದ್ಲು. ಅತ್ತೆ, ಅಕ್ಕ, ಎಲ್ಲರೂ ಈ ಕಡೆ ಒಂದ್ಸಲ ಬನ್ನಿ ಹಾಗೆ ಅಂತ ದಿವ್ಯಾ ಕರೆದಾಗ ಇಬ್ರು ಹೊರಗೆ ಬಂದ್ರು. ಲಕ್ಷ್ಮಿ ದಿವ್ಯಾಳನ್ನು ನೋಡಿ, ಬಾ ದಿವ್ಯಾ, ಮನೆಯೊಳಗೆ ಬಾ, ಯಾಕೆ ಹೊರಗೆ ನಿಂತಿದೀಯಾ? ಚೀಚಿ, ನಿಮ್ಮನೇಲಿ ಯಜ್ಞ ಇರುತ್ತೆ, ನಾನು ಒಳಗ್ ಬರೋದಿಲ್ಲ. ಆಗ ಸಾವಿತ್ರಿಗೆ ಕೋಪ ಬಂದು, ಈಗ ಯಾಕಿಲ್ಲಿಗೆ ಬಂದಿದೀಯಾ? ಒಂದ್ಸಲ ನೀವಿಬ್ರು ನಮ್ಮ ಮನೆಗೆ ಬನ್ನಿ ಹಾಗೆ ಅಂತ ಇಬ್ಬರನ್ನ ಅವ್ರ ಮನೆಗೆ ಕರ್ಕೊಂಡೋದ್ಲು. ಮನೆಯ ಕಿಚನ್ ಸೆಟಪ್ ಅನ್ನು ನೋಡಿ ಲಕ್ಷ್ಮಿ ಮತ್ತು ಅತ್ತೆ ತುಂಬಾನೇ ಆಶ್ಚರ್ಯಪಟ್ರು. ಈಗಿರ್ಬೇಕು ರಿಚ್ ಸೊಸೆಯ ಅಡುಗೆ ಮನೆ. ನೀವು ಹೋಗಿ ನಿಮ್ಮ ಸೌದೆ ಒಲೆಯಲ್ಲಿ ಉಫ್ಫು ಉಫ್ಫು ಅಂತ ಊದ್ತಾ ಇರಿ ಹಾಗೆ ಹೇಳಿ ಇಬ್ಬರನ್ನೂ ಅವಮಾನ ಮಾಡಿ ಮನೆಯಿಂದ ಕಳ್ಸಿದ್ಲು. ಇಬ್ರು ಮನೆಗೆ ಬಂದ್ರು. ಅತ್ತೆ, ಅವ್ರ ಮನೇಲಿ ಕಿಚನ್ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನಾವ್ ಯಾವಾಗ ಹಾಗೆ ಮಾಡೋದು? ಅವನ ಸಂಬಳದಲ್ಲಿ ಈ ಮನೇನ ಸರಿಪಡಿಸ್ಬೇಕು ಅಂತ ಇದ್ದೆ, ಆದ್ರೆ ಆ ಮಹಾರಾಣಿ ಬಂದು ಕರ್ಕೊಂಡೋಗ್ಬಿಟ್ಲು. ಹೊಲದಲ್ಲಿ ನಮ್ಗೆ ತುಂಬಾ ದೊಡ್ಡ ಲಾಭ ಏನೂ ಇಲ್ಲ. ಇನ್ ಮುಂದೆ ಯಾವಾಗ ಈ ಮನೇನ ಸರಿ ಮಾಡೋದೋ ಏನೋ, ಈ ಬಡ ಜೀವನ ಬದ್ಲಾಗೋದಿಲ್ವೋ ಏನೋ ಹಾಗೆ ಅಂತ ಸಾವಿತ್ರಿ ಬೇಜಾರ್ ಮಾಡ್ಕೊಂಡ್ಲು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಸೌದೆ ಒಲೆಯಲ್ಲಿ ರೊಟ್ಟಿನ ಮಾಡ್ತಾ ಇದ್ಲು ಲಕ್ಷ್ಮಿ. ಸೌದೆ ಒಲೆಯಲ್ಲಿ ಜಾಸ್ತಿ ಹೊಗೆ ಬಂದು ಪಕ್ಕದ ಮನೆಯಲ್ಲಿರುವ ರಿಚ್ ಸೊಸೆ ಮನೆಗೆ ಹೋಯ್ತು. ಅದಕ್ಕೆ ರಿಚ್ ಸೊಸೆಗೆ ಕೋಪ ಬಂದು ಪಕ್ಕದ ಮನೆಗೆ ಬಂದು ಬಡ ಸೊಸೆನ ಬೈದ್ಬಿಟ್ಲು. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಹೀಗೆ ಹೊಗೆ ಹಾಕಿದ್ರೆ ಪಕ್ಕದ ಮನೆಯಲ್ಲಿರೋರು ಹೇಗೆ ಇರೋದು? ನಿಮಗಂತೂ ಬುದ್ಧಿ ಇಲ್ಲ. ಸೌದೆ ಒಲೆನ ಉರ್ಸಿ ಆರೋಗ್ಯನ ಹಾಳು ಮಾಡ್ಕೋತಿದ್ದೀರಾ. ಪಕ್ಕದಲ್ಲಿ ಇರೋರ್ನ ಯಾಕೆ ಕಷ್ಟಪಡಿಸ್ತಿದ್ದೀರಾ? ಇನ್ನೊಂದ್ಸಲ ನನ್ ಮನೆಗೆ ಹೊಗೆ ಬಂತು ಅಷ್ಟೇ ಹಾಗೆ ಬೈದು ಅಲ್ಲಿಂದ ಹೊರಟೋದ್ಲು. ದೊಡ್ಡ ಸೊಸೆ ಹೊರಗೆ ಹೊಗೆ ಹೋಗ್ಬಾರ್ದು ಅಂತ ಕಿಟಕಿನ ಮುಚ್ಚಿದ್ಲು. ಅದರಿಂದ ಮನೆ ಒಳಗೆ ಹೊಗೆ ಜಾಸ್ತಿಯಾಗಿ ಅತ್ತೆ ಸೊಸೆ ಇಬ್ರಿಗೂ ಕೆಮ್ಮು ಜಾಸ್ತಿ ಆಯ್ತು. ಸಾವಿತ್ರಿ ಕೆಮ್ಕೊಂಡೆ, ಅಬ್ಬಾ, ಈ ರಿಚ್ ಸೊಸೆಯ ಸಾವಾಸ ತಡ್ಕೊಳಕ್ಕಾಗ್ತಿಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೀಗೆ ಮಾತಾಡ್ಕೊಂಡಿರುವಾಗ ಹೊರಗಿಂದ ಆಟೋದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ಕೊಂಡ್ ಬಂದ್ರು. ಆಗ ಅತ್ತೆ ಸೊಸೆ ಇಬ್ರು ಹೊರಗೆ ಬಂದು ನೋಡಿದ್ರು. ದಿವ್ಯಾ ಕೂಡ ಮನೆಯಿಂದ ಹೊರಗೆ ಬಂದು ನೋಡಿದ್ಲು. ಗ್ರಾಮದ ಜನರಿಗೆ ಇದೊಂದು ಸಿಹಿ ಸುದ್ದಿ. ಬರುವಂತಹ ದೀಪಾವಳಿ ಹಬ್ಬಕ್ಕೆ ಒಂದು ಅಡಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ರುಚಿಯಾದ ಅಡಿಗೆಯನ್ನು ಮಾಡಿ ತರುವಂತಹ ಮಹಿಳೆಯರಿಗೆ ಆಕರ್ಷಕವಾದ ಬಹುಮಾನವನ್ನು ನೀಡಲಾಗುತ್ತದೆ ಹಾಗೆ ಅಂತ ಅನೌನ್ಸ್ಮೆಂಟ್ ಮಾಡ್ತಿರುವಾಗ ದಿವ್ಯಾ ದೊಡ್ಡ ಸೊಸೆಯನ್ನು ನೋಡಿ, ಇದು ನಿನ್ನಂತಹ ಬಡ ಕಿಚನ್ ಇಟ್ಕೊಂಡಿರೋರಿಗೆ ಸರಿಯಾಗಲ್ಲ. ನೀನು ನನ್ ಜೊತೆ ಪೈಪೋಟಿ ಮಾಡಿ ಮರ್ಯಾದಿನ ಹಾಳ್ ಮಾಡ್ಕೋಬೇಡ ಹಾಗೆ ಅಂತ ಹೇಳಿ ಓದ್ಲು. ಇದನ್ನು ಕೇಳಿದ ಅತ್ತೆ ಸೊಸೆಗೆ ತುಂಬಾನೇ ಕೋಪ ಬಂತು. ಇಲ್ ನೋಡಮ್ಮ, ನೀನ್ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತೀಯ ಅಂತ ನನಗ್ ಗೊತ್ತು. ನೀನ್ ಹೇಗಾದ್ರೂ ಈ ಸ್ಪರ್ಧೆಗೆ ಹೋಗಿ ಅವಳ ಅಹಂಕಾರನ ಅಡಗಿಸ್ಬೇಕು ಹಾಗೆ ಅಂತ ಹೇಳಿದ್ಲು ಸಾವಿತ್ರಿ. ಸ್ಪರ್ಧೆಯ ದಿನ ಕೂಡ ಬಂತು. ಎಲ್ಲಾ ಜನರು ವಿಧ ವಿಧವಾದ ರುಚಿಯಾದ ಅಡಿಗೆನ ಮಾಡಿ ತಗೊಂಡೋದ್ರು. ಲಕ್ಷ್ಮಿ ಸೌದೆ ಒಲೆಯಲ್ಲಿ ತುಪ್ಪ ಹಾಕಿ ಪಾಯಸವನ್ನು ಮಾಡ್ಕೊ ಬಂದ್ಲು. ತೀರ್ಪುಗಾರರು ಎಲ್ಲರ ಅಡಿಗೆಯನ್ನು ಟೇಸ್ಟ್ ನೋಡಿದ್ರು. ದಿವ್ಯಾ ಮತ್ತು ಲಕ್ಷ್ಮಿ ತೀರ್ಪಿಗೋಸ್ಕರ ಕಾಯ್ತಾನೆ ನಿಂತಿದ್ರು. ಈಗ ರಿಸಲ್ಟ್ ಹೇಳುವಂತಹ ಸಮಯ. ಈ ಸ್ಪರ್ಧೆಯಲ್ಲಿ ಶ್ರೀಮತಿ ಲಕ್ಷ್ಮಿಯವರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿ ವಿನ್ ಆಗಿದ್ದಾರೆ ಹಾಗೆ ಅಂತ ತೀರ್ಪುಗಾರರು ಹೇಳಿದ ತಕ್ಷಣ ಲಕ್ಷ್ಮಿನೂ ಸಾವಿತ್ರಿನೂ ತುಂಬಾನೇ ಸಂತೋಷಪಟ್ರು. ಆ ನಂತರ ಲಕ್ಷ್ಮಿಯನ್ನು ಸ್ಟೇಜ್ ಮೇಲೆ ಕರೆದು ಬಹುಮಾನವನ್ನು ಕೊಟ್ರು. ಇದನ್ನು ನೋಡಿದ ದಿವ್ಯಾ ಅವಮಾನ ಪಟ್ಕೊಂಡು ಅಲ್ಲಿಂದ ಹೊರಟೋದ್ಲು. ಬಹುಮಾನವನ್ನು ಪಡ್ಕೊಂಡ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷಪಟ್ರು.